ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 8ನೆಯ ಸ್ಕಂದದಲ್ಲಿ ಗಜೇಂದ್ರನ ಶರಣಾಗತಿಯ ಬಗ್ಗೆ ನಾವು ತಿಳಿದುಕೊಳ್ಳುತ್ತಿದ್ದೇವೆ. ದೇವೋತ್ತಮ ಪರಮಪುರುಷನಿಗೆ ಗಜೇಂದ್ರನು ಶರಣಾದಾಗ ಆತನ ಆರ್ತಸ್ಥಿತಿಯನ್ನು ಕಂಡು ಭಗವಂತನು ಪ್ರತ್ಯಕ್ಷನಾಗುತ್ತಾನೆ. ಸ್ತೋತ್ರ ಮಾಡಿದ ಗಜೇಂದ್ರನ ಆರ್ತಸ್ಥಿತಿಯನ್ನು ಅರಿತು ಸರ್ವಾಂತರ್ಯಾಮಿಯಾದ ದೇವೋತ್ತಮ ಪರಮಪುರುಷನು ತನ್ನನ್ನು ಸ್ತುತಿಸುತ್ತಿರುವ ದೇವತೆಗಳೊಡನೆ ಅಲ್ಲಿ ಪ್ರತ್ಯಕ್ಷನಾದನು. ಚಕ್ರ ಮತ್ತು ಇತರ ಆಯುಧಗಳನ್ನು ಧರಿಸಿ ಗರುಡವಾಹನನಾಗಿ ತನ್ನ ಇಚ್ಛಾನುಸಾರ ಅತ್ಯಂತ ವೇಗವಾಗಿ ಅವನು ಅಲ್ಲಿಗೆ ಬಂದನು. ಹೀಗೆ ಅವನು ಗಜೇಂದ್ರನ ಮುಂದೆ ಕಾಣಿಸಿಕೊಂಡನು. ಗಜೇಂದ್ರನು ಕಷ್ಟದ ಸ್ಥಿತಿಯಲ್ಲಿದ್ದು ದೇವೋತ್ತಮ ಪರಮಪುರುಷನ ಅನುಗ್ರಹಕ್ಕಾಗಿ ಸ್ತೋತ್ರ ಮಾಡುತ್ತಿದ್ದನು. ನೀರಿನಲ್ಲಿದ್ದ ಮೊಸಳೆಯ ಬಿಗಿ ಹಿಡಿತಕ್ಕೆ ಸಿಕ್ಕಿಕೊಂಡಿದ್ದ ಗಜೇಂದ್ರನಿಗೆ ತೀವ್ರವಾದ ನೋವಾಗುತ್ತಿತ್ತು. ಆದರೆ ಚಕ್ರಧಾರಿಯಾಗಿ ಗರುಡನ ಬೆನ್ನೇರಿ ಆಕಾಶದಲ್ಲಿ ಬರುತ್ತಿದ್ದ ನಾರಾಯಣನನ್ನು ನೋಡುತ್ತಲೇ ಅವನು ತನ್ನ ಸೊಂಡಿಲಿನಿಂದ ಒಂದು ಕಮಲ ಪುಷ್ಪವನ್ನು ಕೂಡಲೇ ಎತ್ತಿಕೊಂಡು ಅತೀವ ನೋವಿನಲ್ಲಿಯೂ ಕಷ್ಟದಿಂದ ಈ ರೀತಿಯಾಗಿ ನುಡಿದನು: ಹೇ ನನ್ನ ಪ್ರಭುವೇ, ನಾರಾಯಣನೇ, ಬ್ರಹ್ಮಾಂಡ ನಾಯಕನೇ, ದೇವೋತ್ತಮ ಪರಮಪುರುಷನೇ, ನಿನಗೆ ನನ್ನ ಗೌರವಪೂರ್ವಕವಾದ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ. ಆನೆಗಳ ರಾಜನು ದೇವೋತ್ತಮ ಪರಮಪುರುಷನನ್ನು ನೋಡಲು ಎಷ್ಟೊಂದು ಕಾತರನಾಗಿದ್ದನೆಂದರೆ, ಭಗವಂತನು ಆಕಾಶದಲ್ಲಿ ಬರುತ್ತಿರುವುದನ್ನು ನೋಡುತ್ತಿದ್ದಂತೆಯೇ ಅತಿಯಾದ ನೋವಿನಲ್ಲಿಯೂ ಕ್ಷೀಣ ಧ್ವನಿಯಲ್ಲಿ ಭಗವಂತನಿಗೆ ಗೌರವವನ್ನು ಸಲ್ಲಿಸಿದನು. ಭಕ್ತನು ಅಪಾಯಕರ ಸ್ಥಿತಿಯನ್ನು ಅಪಾಯಕರವೆಂದು ಪರಿಗಣಿಸುವುದಿಲ್ಲ, ಏಕೆಂದರೆ ಅಂತಹ ಅಪಾಯಕರ ಪರಿಸ್ಥಿತಿಯಲ್ಲಿ ಭಗವಂತನನ್ನು ಭಾವೋತ್ಕರ್ಷದಿಂದ ಉತ್ಸಾಹದಿಂದ ಪ್ರಾರ್ಥಿಸಬಹುದು. ಹೀಗೆ ಅಪಾಯವನ್ನು ಒಂದು ಸದವಕಾಶವೆಂದು ಭಕ್ತನು ಭಾವಿಸುತ್ತಾನೆ. ತತ್ತೇನು ಕಂಪಾಂ ಸುಶಮೀಕ್ಷಮಾಣಃ. ಭಕ್ತನು ದೊಡ್ಡ ಅಪಾಯದಲ್ಲಿ ಸಿಲುಕಿದಾಗ ಅದು ಭಗವಂತನ ಪರಮಾನುಗ್ರಹವೆಂದು ಭಾವಿಸುತ್ತಾನೆ. ಅದು ಭಗವಂತನನ್ನು ಕುರಿತು ಬಹಳ ಪ್ರಾಮಾಣಿಕತೆಯಿಂದ ಮತ್ತು ಏಕಾಗ್ರಚಿತ್ತದಿಂದ ಚಿಂತನೆ ಮಾಡಲು ಒಂದು ಅವಕಾಶವಾಗುತ್ತದೆ. ಭಕ್ತನನ್ನು ಅಂತಹ ಅಪಾಯಕರ ಪರಿಸ್ಥಿತಿಗೆ ಬೀಳಲು ಬಿಟ್ಟುದಕ್ಕೆ ಅವನು ದೇವೋತ್ತಮ ಪರಮಪುರುಷನ ಕುರಿತು ಆಪಾದಿಸುವುದಿಲ್ಲ. ಬದಲಿಗೆ ಆ ಅಪಾಯಕರ ಪರಿಸ್ಥಿತಿಯು ತನ್ನ ಪೂರ್ವ ಪಾಪಕರ್ಮಗಳ ನಿಮಿತ್ತವೆಂದು ಭಾವಿಸುತ್ತಾನೆ. ಭಗವಂತನನ್ನು ಕುರಿತು ಪ್ರಾರ್ಥಿಸಲು ಅದೊಂದು ಅವಕಾಶವೆಂದು ತಿಳಿಯುತ್ತಾನೆ. ಅಂತಹ ಅವಕಾಶವನ್ನು ನೀಡಿದ್ದಕ್ಕಾಗಿ ಭಗವಂತನಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾನೆ. ಭಕ್ತನು ಹೀಗೆ ಬಾಳಿದಾಗ ಅವನ ಮುಕ್ತಿಯು, ಅಂದರೆ ಭಗವದ್ಧಾಮಕ್ಕೆ ಹಿಂದಿರುಗುವುದು ಖಚಿತವಾಗುತ್ತದೆ. ಗಜೇಂದ್ರನ ದೃಷ್ಟಾಂತದಿಂದ ಇದು ಸತ್ಯವೆಂದು ನಾವು ತಿಳಿಯಬಹುದು. ಅವನು ಕಾತರದಿಂದ ಭಗವಂತನನ್ನು ಕುರಿತು ಪ್ರಾರ್ಥನೆ ಮಾಡಿದನು. ತಕ್ಷಣವೇ ಭಗವದ್ಧಾಮಕ್ಕೆ ಹಿಂದಿರುಗುವ ಅವಕಾಶವನ್ನು ಪಡೆದನು. ಗಜೇಂದ್ರನು ಅಂತಹ ಕಷ್ಟಕರವಾದ ಸ್ಥಿತಿಯಲ್ಲಿ ಇರುವುದನ್ನು ಕಂಡು ದೇವೋತ್ತಮ ಪರಮಪುರುಷ ಹರಿಯು ಅವ್ಯಾಜ ಕರುಣೆಯಿಂದ ಕೂಡಲೇ ಗರುಡನ ಬೆನ್ನಿಂದ ಕೆಳಗಿಳಿದನು. ಆನೆಗಳ ರಾಜನನ್ನು ಮೊಸಳೆಯೊಡನೆ ನೀರಿನಿಂದ ಹೊರಗೆಳೆದನು. ಅನಂತರ ಸಕಲ ದೇವತೆಗಳ ಸಮ್ಮುಖದಲ್ಲಿ ಅವರು ನೋಡುತ್ತಿರುವಾಗಲೇ ಭಗವಂತನು ತನ್ನ ಚಕ್ರದಿಂದ ಮೊಸಳೆಯ ಮುಖವನ್ನು ಅದರ ದೇಹದಿಂದ ಕತ್ತರಿಸಿದನು. ಈ ರೀತಿಯಲ್ಲಿ ಆನೆಗಳ ರಾಜನಾದ ಗಜೇಂದ್ರನನ್ನು ಅವನು ಸಂರಕ್ಷಿಸಿದನು. ನಂತರ ಶುಕದೇವ ಗೋಸ್ವಾಮಿಗಳು ಗಜೇಂದ್ರನ ಹಾಗೂ ಮೊಸಳೆಯ ಪೂರ್ವ ಜನ್ಮಗಳ ವೃತ್ತಾಂತವನ್ನು ವರ್ಣಿಸುತ್ತಾರೆ. ಮೊಸಳೆಯು ಹೇಗೆ ಗಂಧರ್ವನಾದನು ಮತ್ತು ಗಜೇಂದ್ರನು ಹೇಗೆ ದೇವೋತ್ತಮ ಪರಮಪುರುಷನ ಸಹಚರ್ಯವನ್ನು ಪಡೆದನು ಎಂಬುದನ್ನು ನಾವು ಇಲ್ಲಿ ತಿಳಿದುಕೊಳ್ಳಬಹುದು. ಗಂಧರ್ವ ಲೋಕದಲ್ಲಿ ಹೂಹು ಎಂಬ ರಾಜನಿದ್ದನು. ಒಂದು ಸಲ ಈ ರಾಜನು ಜಲಕ್ರೀಡೆಯಾಡುತ್ತಿದ್ದನು. ಹಾಗೆ ಜಲಕ್ರೀಡೆಯಾಡುತ್ತಿರುವಾಗ ಅಲ್ಲಿ ಸ್ನಾನ ಮಾಡುತ್ತಿದ್ದ ದೇವಲ ಋಷಿಯ ಕಾಲನ್ನು ಹಿಡಿದು ಎಳೆದನು. ಅದರಿಂದ ಋಷಿಯು ಅತ್ಯಂತ ಕೋಪಗೊಂಡು ಕೂಡಲೇ ಮೊಸಳೆಯಾಗುವಂತೆ ಅವನನ್ನು ಶಪಿಸಿದನು. ಈ ರೀತಿ ಶಪಿಸಲ್ಪಟ್ಟಾಗ ಹೂಹು ರಾಜನು ಖಿನ್ನನಾಗಿ ಋಷಿಯಲ್ಲಿ ಕ್ಷಮೆ ಕೋರಿದನು. ಋಷಿಯು ಅನುಕಂಪದಿಂದ ದೇವೋತ್ತಮ ಪರಮಪುರುಷನಿಂದ ಗಜೇಂದ್ರನು ಉದ್ಧಾರವಾದಾಗ ಶಾಪ ವಿಮೋಚನೆಯಾಗುವುದು ಎಂಬ ವರವನ್ನು ಇತ್ತನು. ಹೀಗೆ ನಾರಾಯಣನಿಂದ ಹತನಾದ ಮೊಸಳೆಗೆ ವಿಮೋಚನೆಯು ದೊರಕಿತು. ಗಜೇಂದ್ರನು ಭಗವಂತನ ಅನುಗ್ರಹದಿಂದ ವೈಕುಂಠದಲ್ಲಿ ಭಗವಂತನ ಸಹಚರರಲ್ಲಿ ಒಬ್ಬನಾದಾಗ ಚತುರ್ಭುಜಗಳು ಉಳ್ಳವನಾದನು. ಈ ಸಿದ್ಧಿಯನ್ನು ಸಾರೂಪ್ಯ ಮುಕ್ತಿ ಅಥವಾ ನಾರಾಯಣನಂತೆಯೇ ದಿವ್ಯ ದೇಹವನ್ನು ಪಡೆಯುವ ಮುಕ್ತಿ ಎಂದು ಕರೆಯಲಾಗಿದೆ. ಗಜೇಂದ್ರನು ತನ್ನ ಪೂರ್ವಜನ್ಮದಲ್ಲಿ ವಿಷ್ಣುವಿನ ಮಹಾಭಕ್ತನಾಗಿದ್ದನು. ಅವನ ಹೆಸರು ಇಂದ್ರದ್ಯುಮ್ನ ಎಂಬುದಾಗಿತ್ತು. ಅವನು ತಾಮಿಲ ದೇಶದ ರಾಜನಾಗಿದ್ದನು. ವೈದಿಕ ತತ್ವಗಳನ್ನು ಅನುಸರಿಸುತ್ತಾ ಈ ರಾಜನು ಕುಟುಂಬ ಜೀವನದಿಂದ ನಿವೃತ್ತನಾದನು. ಮಲಯಾಚಲ ಪರ್ವತಗಳ ಮಧ್ಯೆ ಒಂದು ಚಿಕ್ಕ ಕುಟೀರವನ್ನು ನಿರ್ಮಿಸಿ ಸದಾ ಮೌನವನ್ನು ಆಚರಿಸುತ್ತಾ ಅವನು ದೇವೋತ್ತಮ ಪರಮಪುರುಷನನ್ನು ಆರಾಧಿಸುತ್ತಿದ್ದನು. ಒಮ್ಮೆ ಅಗಸ್ತ್ಯ ಋಷಿಗಳು ಅನೇಕ ಶಿಷ್ಯರೊಂದಿಗೆ ಇಂದ್ರದ್ಯುಮ್ನನ ಆಶ್ರಮಕ್ಕೆ ಬಂದರು. ಆದರೆ
ದೇವೋತ್ತಮ ಪರಮಪುರುಷನ ಧ್ಯಾನದಲ್ಲಿ ಮಗ್ನನಾಗಿದ್ದರಿಂದ ರಾಜನು ಅಗಸ್ತ್ಯ ಋಷಿಗಳನ್ನು ಯಥೋಚಿತವಾಗಿ ಸ್ವಾಗತಿಸಲಾಗಲಿಲ್ಲ. ಆದ್ದರಿಂದ ಋಷಿಗೆ ಕೋಪ ಬಂದು ರಾಜನನ್ನು ಮಂದ ಆನೆಯಾಗುವಂತೆ ಶಪಿಸಿದರು. ಈ ಶಾಪದನುಸಾರವಾಗಿ ರಾಜನು ಆನೆಯ ಜನ್ಮವೆತ್ತಿದನು ಮತ್ತು ತನ್ನ ಹಿಂದಿನ ಭಕ್ತಿ ಸೇವಾ ಕ್ರಿಯೆಗಳನ್ನೆಲ್ಲ ಮರೆತನು. ಆದರೂ ಆನೆಯ ಜನ್ಮದಲ್ಲಿ ಮೊಸಳೆಯು ಅವನನ್ನು ಅಪಾಯಕಾರಿಯಾಗಿ ಆಕ್ರಮಿಸಿದಾಗ ತನ್ನ ಪೂರ್ವಜನ್ಮವನ್ನು ಸ್ಮರಿಸಿದನು. ಆ ಜನ್ಮದಲ್ಲಿ ತಾನು ಕಲಿತಿದ್ದ ಸ್ತೋತ್ರವನ್ನು ಜ್ಞಾಪಿಸಿಕೊಂಡನು. ಈ ಸ್ತೋತ್ರದಿಂದಾಗಿ ಅವನು ಮತ್ತೆ ಭಗವತ್ಕೃಪೆಗೆ ಪಾತ್ರನಾದನು ಮತ್ತು ಕೂಡಲೇ ಮುಕ್ತನಾದನು. ಅಲ್ಲದೆ ಭಗವಂತನ ಚತುರ್ಭುಜ ಸಹಚರರಲ್ಲಿ ಒಬ್ಬನಾದನು. ಭಗವಂತನು ಆನೆಗಳ ರಾಜನಾದ ಗಜೇಂದ್ರನನ್ನು ಉದ್ಧರಿಸಿದಾಗ ಎಲ್ಲ ದೇವತೆಗಳು, ಋಷಿಗಳು, ಗಂಧರ್ವರು ಆತನ ಲೀಲೆಯನ್ನು ಕೊಂಡಾಡಿದರು ಮತ್ತು ಭಗವಂತ ಮತ್ತು ಗಜೇಂದ್ರರೀರುವರ ಮೇಲೆ ಪುಷ್ಪವೃಷ್ಟಿಗೈದರು. ದೇವಲ, ನಾರದ ಮತ್ತು ಅಗಸ್ತ್ಯ ಮುಂತಾದ ಮಹರ್ಷಿಗಳು ಯಾರನ್ನಾದರೂ ಶಪಿಸಿದರೂ ಅದು ನಿಜವಾಗಿ ಒಂದು ವರ. ಪೂರ್ವಜನ್ಮದಲ್ಲಿ ಗಂಧರ್ವನಾಗಿದ್ದ ಮೊಸಳೆ ಮತ್ತು ಇಂದ್ರದ್ಯುಮ್ನೆಂಬ ಹೆಸರಿನ ರಾಜನಾಗಿದ್ದ ಗಜೇಂದ್ರನು ಶಾಪಗೊಳಗಾದರು. ಈ ಶಾಪದಿಂದ ಇಬ್ಬರಿಗೂ ಪ್ರಯೋಜನವಾಯಿತು. ಇಂದ್ರದ್ಯುಮ್ನನು ತನ್ನ ಆನೆಯ ಜನ್ಮದಲ್ಲಿ ಮೋಕ್ಷವನ್ನು ಪಡೆದನು ಮತ್ತು ವೈಕುಂಠದಲ್ಲಿ ಭಗವಂತನ ಪಾರ್ಷದನಾದನು. ಮೊಸಳೆಯು ಪುನಃ ತನ್ನ ಗಂಧರ್ವ ಸ್ಥಾನವನ್ನು ಗಳಿಸಿತು. ಹೀಗೆ ಮಹರ್ಷಿಯ ಅಥವಾ ಮಹಾಭಕ್ತನ ಶಾಪವು ಶಾಪವಾಗದೆ ಮಹಾವರವಾಗುತ್ತದೆ ಎಂಬುದಕ್ಕೆ ನಾವು ಇಲ್ಲಿ ಪುರಾವೆಯನ್ನು ಕಾಣಬಹುದು. ಭಗವಂತನು ಆನೆಯನ್ನು ರಕ್ಷಿಸಿದಾಗ ಸ್ವರ್ಗಲೋಕಗಳಲ್ಲಿ ದುಂದುಭಿಯು ಮೊಳಗಿತು. ಗಂಧರ್ವಲೋಕದ ನಿವಾಸಿಗಳು ಗಾನ ಮತ್ತು ನರ್ತನ ಮಾಡತೊಡಗಿದರು. ಮಹರ್ಷಿಗಳು ಮತ್ತು ಚಾರಣಲೋಕ ಹಾಗೂ ಸಿದ್ಧಲೋಕಗಳ ನಿವಾಸಿಗಳು ದೇವೋತ್ತಮ ಪರಮಪುರುಷನಾದ ಭಗವಂತನನ್ನು ಸ್ತೋತ್ರ ಮಾಡಿದರು. ಗಂಧರ್ವ ಶ್ರೇಷ್ಠನಾದ ಹೂಹು ರಾಜನು ದೇವಲ ಮುನಿಗಳಿಂದ ಶಪಿತನಾಗಿ ಮೊಸಳೆಯಾಗಿದ್ದನು. ಈಗ ದೇವೋತ್ತಮ ಪರಮಪುರುಷನ ಕೃಪೆಯಿಂದ ಮೋಕ್ಷ ಪಡೆದು ಅವನು ಅತಿ ಸುಂದರವಾದ ಗಂಧರ್ವ ರೂಪವನ್ನು ತಾಳಿದನು. ಯಾರ ಅನುಗ್ರಹದಿಂದ ಇದು ನಡೆಯಿತು ಎಂಬುದನ್ನು ಅರಿತು ಅವನು ಕೂಡಲೇ ತಲೆಬಾಗಿ ಗೌರವಯುತ ನಮಸ್ಕಾರಗಳನ್ನು ಅವನಿಗೆ ಅರ್ಪಿಸಿದನು. ಉತ್ತಮ ಶ್ಲೋಕಗಳಿಂದ ಆರಾಧಿಸಲ್ಪಡುವ ಪರಮನಿತ್ಯನಾದ ದಿವ್ಯನಾದ ಭಗವಂತನನ್ನು ಸೂಕ್ತವಾದ ಸ್ತೋತ್ರಗಳಿಂದ ಕೀರ್ತಿಸಲಾರಂಭಿಸಿದನು. ಗಂಧರ್ವನು ಶಾಪ ನಿಮಿತ್ತವಾಗಿ ಪಡೆದಂತಹ ಸ್ಥಾನವು ನಿಜವಾಗಿ ಒಂದು ವರವಾಗಿತ್ತು. ಅದು ಶಾಪವಾಗಿರಲಿಲ್ಲ. ಸತ್ಪುರುಷರು ಓರ್ವನನ್ನು ಶಪಿಸಿದಾಗ ಅವನು ಅಸಂತುಷ್ಟನಾಗಕೂಡದು, ಏಕೆಂದರೆ ಅವರ ಶಾಪವು ಪರೋಕ್ಷವಾಗಿ ಆಶೀರ್ವಾದವಾಗಿರುತ್ತದೆ. ಗಂಧರ್ವನು ದೇವಲೋಕ ನಿವಾಸಿಯ ಮನೋಭಾವವನ್ನು ಹೊಂದಿದ್ದನು. ಅವನು ಪರಮಪ್ರಭುವಿನ ಸಹಚರನಾಗಲು ಲಕ್ಷೋಪಲಕ್ಷ ವರ್ಷಗಳ ದೀರ್ಘಕಾಲ ಹಿಡಿಯಬಹುದಾಗಿತ್ತು. ಆದರೆ ದೇವಲ ಋಷಿಗಳ ಶಾಪದ ನಿಮಿತ್ತವಾಗಿ ಅವನು ಮೊಸಳೆಯಾದನು ಮತ್ತು ಅದೇ ಒಂದೇ ಒಂದು ಜನ್ಮದಲ್ಲಿ ದೇವೋತ್ತಮ ಪರಮಪುರುಷನನ್ನು ಕಾಣುವಷ್ಟು ಭಾಗ್ಯಶಾಲಿಯಾದನು. ಭಗವಂತನ ಸಹಚರರಲ್ಲಿ ಒಬ್ಬನಾಗಲು ದಿವ್ಯಲೋಕಕ್ಕೆ ಏರಿದನು. ಅದೇ ಪ್ರಕಾರ ಗಜೇಂದ್ರನೂ ಕೂಡ ಅಗಸ್ತ್ಯ ಮುನಿಗಳ ಶಾಪದಿಂದ ಮುಕ್ತನಾಗಿ ದೇವೋತ್ತಮ ಪರಮಪುರುಷನಿಂದ ಉದ್ಧಾರವಾದನು. ಸೋವಿಕಂಪಿತ ಈಶೇನ ಪರಿಕ್ರಮ್ಯ ಪ್ರಣಮ್ಯತಂ ಲೋಕಸ್ಯ ಪಶ್ಯತೋ ಲೋಕಂ ಸ್ವಮಗಾನ್ ಮುಕ್ತ ಕಿಲ್ಬಿಷಃ. ದೇವೋತ್ತಮ ಪರಮಪುರುಷನ ಅವ್ಯಾಜ ಕರುಣೆಯಿಂದ ಅನುಗ್ರಹೀತನಾಗಿ ತನ್ನ ಮೂಲ ರೂಪವನ್ನು ಪಡೆದವನಾಗಿ ಹೂಹು ರಾಜನು ಭಗವಂತನಿಗೆ ಪ್ರದಕ್ಷಿಣೆ ಮಾಡಿ ತನ್ನ ನಮಸ್ಕಾರಗಳನ್ನು ಸಲ್ಲಿಸಿದನು. ಬಳಿಕ ಸಕಲ ದೇವತೆಗಳ ಸಮ್ಮುಖದಲ್ಲಿ ಬ್ರಹ್ಮನ ನೇತೃತ್ವದಲ್ಲಿ ಗಂಧರ್ವಲೋಕಕ್ಕೆ ತೆರಳಿದನು. ಅವನು ಸರ್ವ ಪಾಪಗಳ ಫಲಗಳಿಂದಲೂ ಮುಕ್ತನಾಗಿದ್ದನು. ಆನೆಗಳ ರಾಜನಾದ ಗಜೇಂದ್ರನು ಸಾಕ್ಷಾತ್ತಾಗಿ ದೇವೋತ್ತಮ ಪರಮಪುರುಷನ ಸ್ಪರ್ಶ ಪಡೆದ ಕೂಡಲೇ ಎಲ್ಲ ಭೌತಿಕ ಅಜ್ಞಾನ ಮತ್ತು ಬಂಧನಗಳಿಂದ ಮುಕ್ತನಾದನು. ಹೀಗೆ ಅವನು ಸಾರೂಪ್ಯ ಮುಕ್ತಿಯನ್ನು ಪಡೆದನು. ಪೀತಾಂಬರಧಾರಿಯಾಗಿ ಮತ್ತು ಚತುರ್ಭುಜನಾಗಿ ಭಗವಂತನ ದೈಹಿಕ ಲಕ್ಷಣಗಳನ್ನೇ ಪಡೆದನು. ವ್ಯಕ್ತಿಯ ಜಡದೇಹವು ದೇವೋತ್ತಮ ಪರಮಪುರುಷನ ಸ್ಪರ್ಶದಿಂದ ಅನುಗೃಹೀತವಾದಾಗ ಅದು ದಿವ್ಯವಾಗಿ ಪರಿಣಮಿಸಿ ಅವನು ಭಗವದ್ಧಾಮಕ್ಕೆ ಹಿಂದಿರುಗಬಹುದು. ಗಜೇಂದ್ರನು ಭಗವಂತನ ಸ್ಪರ್ಶದಿಂದಾಗಿ ದಿವ್ಯದೇಹವನ್ನು ಹೊಂದಿದನು. ಇದೇ ಪ್ರಕಾರವಾಗಿ ಧ್ರುವ ಮಹಾರಾಜನು ದಿವ್ಯದೇಹವನ್ನು ಹೊಂದಿದನು. ನಿತ್ಯ ದೇವತಾ ಪೂಜೆಯ ಅರ್ಚನಾ ಪದ್ಧತಿಯು ದೇವೋತ್ತಮ ಪರಮಪುರುಷನ ದೇಹಸ್ಪರ್ಶದ ಅವಕಾಶವನ್ನು ಒದಗಿಸುತ್ತದೆ ಮತ್ತು ಈ ರೀತಿಯಾಗಿ ನಮಗೆ ದಿವ್ಯ ದೇಹವನ್ನು ಪಡೆಯುವ ಮತ್ತು ಭಗವದ್ಧಾಮಕ್ಕೆ ಹಿಂದಿರುಗುವ ಭಾಗ್ಯವನ್ನು ತಂದುಕೊಡುತ್ತದೆ. ಪರಮಪ್ರಭುವಿನ ದೇಹಸ್ಪರ್ಶವನ್ನು ಮಾಡುವಷ್ಟರಿಂದಲೇ ಅಲ್ಲದೆ ಅವನ ಲೀಲಾಶ್ರವಣ, ಮಹಿಮಾಕೀರ್ತನ, ಅವನ ಪಾದಸ್ಪರ್ಶ ಮತ್ತು ಸ್ತುತಿ ಮಂತ್ರಗಳಿಂದ, ಎಂದರೆ ಯಾವುದೇ ರೀತಿಯಲ್ಲಿ ಭಗವತ್ ಸೇವೆಯನ್ನು ಮಾಡುವುದರಿಂದಲೂ ವ್ಯಕ್ತಿಯು ಭೌತಿಕ ಕಲ್ಮಶದಿಂದ ಶುದ್ಧನಾಗುತ್ತಾನೆ.
ಇದು ಪರಮಪ್ರಭುವನ್ನು ಸ್ಪರ್ಶಿಸುವುದರ ಫಲ. ಶುದ್ಧ ಭಕ್ತನಾದವನು, ಶಾಸ್ತ್ರ ಮತ್ತು ಭಗವಂತನ ವಚನಾನುಸಾರವಾಗಿ ವರ್ತಿಸುವವನು ಖಂಡಿತವಾಗಿಯೂ ಶುದ್ಧನಾಗುತ್ತಾನೆ. ಗಜೇಂದ್ರನಂತೆ ಅವನು ದಿವ್ಯ ದೇಹವನ್ನು ಪಡೆಯುತ್ತಾನೆ ಮತ್ತು ಭಗವದ್ಧಾಮಕ್ಕೆ ಹಿಂದಿರುಗುತ್ತಾನೆ. ಗಜೇಂದ್ರನ ಹಿಂದಿನ ಜನ್ಮದ ಕಥೆಯನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.